ನೀವು ಲದ್ದಾಖಿನ ಬಗ್ಗೆ ಕೇಳಿರ್ತೀರ. ಜಮ್ಮು ಕಾಶ್ಮೀರದ ಜೊತೆಯಲ್ಲೇ ಮೊದಲು ಅದು ಅದರ ಪಾರ್ಟ್ ಆಗಿತ್ತು. ಯಾವಾಗ ಆರ್ಟಿಕಲ್ 370 ಲಾಗು ಮಾಡಿದ್ರು ಆಗ ಜಮ್ಮು ಕಾಶ್ಮೀರದಿಂದ ಬೇರ್ಪಡಿಸಿ ಅದನ್ನು ಕೇಂದ್ರ ಶಾಸಿತ ಪ್ರದೇಶ ಅಂತ ಮಾಡಿದರು. ಮತ್ತು ಆಗ ಒಂದು ಭರವಸೆಯನ್ನು ಕೊಟ್ಟರು, ಕೆಲವು ದಿನಗಳಲ್ಲಿ ನಿಮಗೆ ಪೂರ್ಣ ರಾಜ್ಯದ ದರ್ಜೆಯನ್ನು ಕೊಡ್ತೀವಿ ಅಂತ. ಆದರೆ ಅದು ಇಷ್ಟು ವರ್ಷ ಆಗಲಿಲ್ಲ. ಹೋದ ವರ್ಷ ಕೂಡ ಪ್ರೊಟೆಸ್ಟ್ಗಳು ಆಗಿದ್ವು. ಈಗ 15 ದಿನಗಳಿಂದ ಆಮರಣ ಉಪವಾಸ ಕೈಗೊಂಡಿದ್ದಾರೆ ಸೋನಮ್ ವಾಂಗ್ಚುಕ್ ಅವರು. ಈಗ ನೀವು 3 ಇಡಿಯಟ್ಸ್ ಫಿಲ್ಮನ್ನು ನೋಡಿದರೆ ಅದರಲ್ಲಿ ಆಮಿರ್ ಖಾನ್ ನಟಿಸಿರ್ತಕ್ಕಂತಹ ಕ್ಯಾರೆಕ್ಟರ್, ಅವರೊಬ್ಬ ಸಾಮಾಜಿಕ ಕಾರ್ಯಕರ್ತ. ಅಲ್ಲಿನ ಜನಗಳಿಗೆ ಆತ ಹೀರೋ ಅಂದರೆ ಮತ್ತೆ ಬರೀ ಸಿನಿಮಾ ಹೀರೋಗಳಂತ ಅನ್ಕೋಬೇಡಿ, ಆತ ಎಲ್ಲ ರೀತಿಯಿಂದಲೂ ಹೀರೋ. ಎಷ್ಟೋ ಅವಾರ್ಡ್ಗಳನ್ನು, ಎಷ್ಟೋ ಪೇಟೆಂಟ್ಗಳನ್ನು ತಗೊಂಡಂಥ ವ್ಯಕ್ತಿ. ಈ 15 ದಿವಸ ಆದರೂ ಕೂಡ ಯಾರೂ ಕೇಳಲಿಲ್ಲ ಅಂತ ಹೇಳಿ ಅಲ್ಲಿಯ ಜನ ರೊಚ್ಚಿಗೆದ್ದು ಮತ್ತೆ ಯಥಾರೀತಿ ಬೀದಿಗಿಳಿದ್ರೆ ಏನೇನಾಗುತ್ತಲ್ಲ ಅದೆಲ್ಲವೂ ಆಯಿತು. ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅದು ಯಾವ ರೂಪ ತಾಳುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈಗಲೇ ಸರ್ಕಾರದವರು ಅವ್ರ ಜೊತೆಯಲ್ಲಿ ಮಾತನಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು ಅಂಥೇಳಿ ನಿಮ್ಮೆಲ್ಲರ ಆಸೆ.